ಸರ್, ಈಗ ಅಯೋಧ್ಯೆ ರಾಮ ಮಂದಿರ ಜ್ಞಾನವ್ಯಾಪಿ ಇಶ್ಯೂ ಇದರಿಂದಾಗಿ ದೇಶದಲ್ಲೆಲ್ಲ ಬಿ ಜೆ ಪಿ ಪರ ವಾತಾವರಣ ಏನಾದರೂ ಇದೆಯಾ ಸರ್, ಇನ್ಕ್ಲೂಡಿಂಗ್ ಕರ್ನಾಟಕ? ಇಲ್ಲಿ ಒಂದು ರೀತಿಯಲ್ಲಿ ಇವತ್ತು ಅಯೋಧ್ಯೆ ಮಂದಿರ ನಿರ್ಮಾಣ ಆದಮೇಲೆ ನಮ್ಮ ಕಾಂಗ್ರೆಸ್ ನಾಯಕರುಗಳೇ ಬಿ ಜೆ ಪಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ. ಪ್ರತಿನಿತ್ಯ ರಾಮನ ಭಜನೆ ಬಿ ಜೆ ಪಿಯವರಿಗಿಂತಲೂ ಜಾಸ್ತಿ ಮಾಡ್ತಾ ಇರೋದು ಕಾಂಗ್ರೆಸ್ ನಾಯಕರೇ ನನ್ನ ಅಭಿಪ್ರಾಯದಲ್ಲಿ. ಪ್ರತಿನಿತ್ಯ ನರೇಂದ್ರ ಮೋದಿಯವರು ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಕ್ಕಂಥದ್ದು ಏನಿದೆ ಅದನ್ನು ಬಿ ಜೆ ಪಿ ಪರವಾಗಿ ಓಟ್ ಹಾಕ್ಸ್ಕೊಳ್ಳೋಕೆ ಕೊಟ್ಟವ್ರೆ ಅಂತ ಹೇಳಿ ಪ್ರತಿನಿತ್ಯ ಅವರ ಹೇಳಿಕೆಗಳಿದೆಯಲ್ಲ, ಕೂತಿದ್ದಾಗಲೂ ರಾಮ ಅಂತಾರೆ, ಈಗ ಮಲಗಿದ್ದಾಗಲೂ ರಾಮ ಅಂತಾರೆ. ಅದರಿಂದ ಬಿ ಜೆ ಪಿಯ ಶ್ರಮ ಏನಿದೆ ಅವ್ರಿಗೆ ಶ್ರಮ ಕಡಿಮೆ ಮಾಡಿ ಇವ್ರು ಶ್ರಮಪಟ್ಟು ಬಿ ಜೆ ಪಿಗೆ ಮತ ಹಾಕ್ಸ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಸರ್, 28 ತಾವು ಮತ್ತು ಬಿ ಜೆ ಪಿಯವರು ಸರ್ ಗೆಲ್ತೀರಾ ಸರ್? ಏನಾದರೂ ಕಾಂಗ್ರೆಸ್ಸನ್ನು ಜೀರೋ ಒಂದು ವಾತಾವರಣ ಇದೆ. ಈ ಬಾರಿ 28 ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಒಂದು ಹೊಂದಾಣಿಕೆಯಿಂದ ಜನಗಳಲ್ಲಿ ಭಾವನೆಗಳು ಪ್ರಾರಂಭ ಆಗಿದೆ. 28 ಸ್ಥಾನ ಗೆಲ್ಲಿಸಬೇಕು ಅಂತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.